ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಒಣ ಅವರೆಕಾಳನ್ನ ಹುರಿದ್ಬಿಟ್ಟು ಹುಳಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮಮ್ಮ ನಮ್ಮ ಮನೇಲಿ ಯಾರಾದ್ರು ಹುಷಾರಿಲ್ಲದೆ ಮಲ್ಕೊಂಡ್ರೆ ಇದನ್ನೇ ಮಾಡ್ತಾಯಿದ್ರು ಸಾರನ್ನ. ಏಕೆಂದರೆ ಇದನ್ನು ತಿಂದರೆ ಮೈಕೈ ನೋವೆಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು. ಹೇಗೆ ಮಾಡೋದು ನೋಡೋಣ. ಒಂದು ಬೌಲು ಅವರೆಕಾಳು ತೊಗೊಂಡಿದ್ದೀನಿ ಒಣಗಿರೋದು. ಇದನ್ನು ಹುರ್ಕೋಬೇಕಾಗತ್ತೆ, ನಾವು ಗಮ್ ಅನ್ನೋ ತನಕ ಹುರ್ಕೋಬೇಕು. ಈಗ ಹುರಿದಾಗಿದೆ. ಇದನ್ನು ಪ್ಯಾನ್ಗೆ ಹಾಕ್ಕೊಂಡ್ಬಿಟ್ಟು ತೊಳ್ಕೊತಾ ಇದ್ದೀನಿ. ತೊಳೆದಾದ್ಮೇಲೆ ಇದಕ್ಕೆ ನೀರು ಹಾಕ್ಬಿಟ್ಟು ನಾವು ಒಂದು ಪ್ರೆಷರ್ ಕುಕ್ಕರಲ್ಲಿ ಕೂಗಿಸ್ಕೋಬೇಕಾಗತ್ತೆ. ನೋಡಿ, ಇದರಲ್ಲಿ ಪ್ರೋಟೀನ್, ಐರನ್, ಫೈಬರ್, ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ ಆದ ಮೆಗ್ನೀಷಿಯಮ್ ಜಾಸ್ತಿ ಇರುತ್ತೆ ಇದರಲ್ಲಿ. ವಾರಕ್ಕೊಂದ್ಸತಿನಾದರೂ ಈ ಥರ ಒಣಕಾಳುಗಳನ್ನ ನಾವು ಬಳಸಿ ಅಡುಗೆಗಳು ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಆದರೆ ಕೆಲವರು ಇದನ್ನು ತಿಂದರೆ ನಾವು ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ತಿನ್ನೋದೇ ಇಲ್ಲ. ನಾವು ಮಸಾಲೆ ಪದಾರ್ಥ ಆದ ಇಂಗು, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಶುಂಠಿ ಎಲ್ಲ ಉಪಯೋಗಿಸೋದ್ರಿಂದ ಈ ಗ್ಯಾಸ್ ಫಾರ್ಮೇಷನ್ ಆಗೋದೆಲ್ಲ ಅವಾಯ್ಡ್ ಆಗುತ್ತೆ. ಈಸಿಯಾಗಿ ಡೈಜೆಷನ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಒಂದು ಈರುಳ್ಳಿನ ಹಚ್ಬಿಟ್ಟು ಎಣ್ಣೆಲಿ ಕರ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಒಂದು ಬೌಲ್ ಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆ, 2 ಸ್ಪೂನ್ ಸಾಂಬಾರು ಪೌಡ್ರು, ಹಾಗೆ ಕರ್ಕೊಂಡಂಥ ಈರುಳ್ಳಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಈಗ ಕುಕ್ಕರ್ನ ಒಂದು 10 ಸತಿ ಕೂಗ್ಸಿದ್ದೀನಿ. ನೋಡಿ, ಈ ಥರ ಸಾಫ್ಟಾಗಿ ಬೇಯಬೇಕು. ಈ ಥರ ಬೆಂದಿಲ್ಲ ಅಂದರೆ ಸಾರು ಟೇಸ್ಟು ಚೆನ್ನಾಗಿರಲ್ಲ ಮತ್ತು ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ರುಬ್ಕೊಂಡಿರೋ ಖಾರನೂ ಹಾಕ್ಕೊಂಡು, ಹಾಗೆ ಮಿಕ್ಕಿರೋ ಖಾರನೂ ಮಿಕ್ಸಿ ಜಾರ್ಗೆ ನೀರು ಹಾಕ್ಬಿಟ್ಟು ಇದನ್ನೆಲ್ಲ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ನ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಿಡಿದ್ಮೇಲೆ ಒಂದು ಹಚ್ಕೊಂಡಿರೋವಂಥ ಈರುಳ್ಳಿ, ಹಾಗೆ 2 ಟೊಮೆಟೊ, ಕರ್ಬೇವಿನ ಸೊಪ್ಪು ಇಷ್ಟು ಹಾಕಿ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಈ ಸಾರು ಏನು ರೆಡಿ ಮಾಡಿಟ್ಕೊಂಡಿದ್ದೀವಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಎಲ್ಲ ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸ್ಕೋಬೇಕಾಗತ್ತೆ. ನಾವು ಯಾವಾಗಲೂ ಅವರೆಕಾಳನ್ನ ಸಪ್ರೇಟಾಗಿ ಬೇಯಿಸ್ಕೋಬೇಕಾಗತ್ತೆ. ಆಮೇಲೆ ಉಪ್ಪು, ಹುಳಿ, ಖಾರ ಎಲ್ಲ ಹಾಕಬೇಕು. ಇಲ್ಲ ಮೊದಲೇ ಎಲ್ಲ ಒಟ್ಟಿಗೆ ಹಾಕಿ ಕೂಗಿಸ್ತೀವಿ ಅಂದರೆ ಈ ಹುಳಿ ಪದಾರ್ಥಗಳಾದ ಟೊಮೆಟೊ ಮತ್ತು ಹುಣಸೆ ಹಣ್ಣು ಕುಕ್ಕಿಂಗ್ ಪ್ರಾಸೆಸ್ನ ಸ್ಟಾಪ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಕಾಳನ್ನ ಮುಂಚೆನೇ ಬೇಯಿಸ್ಕೋಬೇಕು. ಈ ಥರ ಸಾರನ್ನ ನಾವು ಬರೀ ಅವರೆಕಾಳಿಂದನೇ ಅಷ್ಟೇ ಅಲ್ಲ, ಈ ಹುರುಳಿಕಾಳು, ಒಣ ಹುರುಳಿಕಾಳು ಮತ್ತು ಒಣ ಹೆಸರು ಕಾಳು ಇದರಿಂದನೂ ಕೂಡ ಮಾಡ್ಬೋದು. ಅದು ಇದೇ ಥರ ಟೇಸ್ಟ್ ಚೆನ್ನಾಗಿರುತ್ತೆ. ಈಗಂತೂ ಎಲ್ರಿಗೂ ಟೈಮ್ ಅಭಾವ ಇರೋದ್ರಿಂದ ಫಾಸ್ಟಾಗಿ ಆಗ್ಬೇಕು ಅಡುಗೆ. ಈ ರಸಮ್ ಅಂತೆ ಮತ್ತು ಈ ತರಕಾರಿ ಹುಳಿ ಆ ಥರನೇ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಈ ಥರ ಎಲ್ಲ ಹಳೆ ಕಾಲದ್ದು ಅಡುಗೆಗಳ್ನೆಲ್ಲ ನಾವು ಮಾಡೋದೇ ಇಲ್ಲ. ಅದರೆಲ್ಲ ಎಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಈಗ ಸಾರು ಕುದ್ದು ರೆಡಿ ಆಗಿದೆ. ಈಗ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ. ಅನ್ನನೂ ಬಿಸಿ ಇದೆ, ಸಾರು ಬಿಸಿ ಇದೆ, ಜೊತೆಗೆ ಮಸಾಲೆ ಹಾಕಿರೋ ಮಜ್ಜಿಗೆ ಮಾಡಿದ್ದೀನಿ. ಇವತ್ತು ಊಟ ಮಾಡಿಬಿಟ್ಟು ನನ್ನ ಮಗ ಹೇಳ್ತಾ ಇದ್ದ, "ಅಮ್ಮ, ಸಾರು ತುಂಬ ಚೆನ್ನಾಗಿದೆ ಅಮ್ಮ, ಇಷ್ಟ ಆಯಿತು" ಅಂತ. ಈ ಥರ ಕಾಂಪ್ಲಿಮೆಂಟ್ಸ್ ಎಲ್ಲ ಬಂದಾಗ ನಮಗೂ ಖುಷಿ ಆಗುತ್ತೆ. ಮಾಡಿದ ಅಡುಗೆ ಇಷ್ಟಪಟ್ಟರೆ ಇನ್ನೂ ಹೊಸ ಹೊಸ ಅಡುಗೆಗಳು ಮಾಡಬೇಕು ಅಂತ ಹುಮ್ಮಸ್ಸು ಬರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.